ಎಚ್.ಡಿ. ಕುಮಾರಸ್ವಾಮಿ ಇವತ್ತು ಚಾಮುಂಡಿ ತಾಯಿಯ ಮೊರೆ ಹೋಗಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಚನ್ನಪಟ್ಟಣ ಉಪಚುನಾವಣೆ ಬಳಿಕ ದೇವಿಯ ದರ್ಶನವನ್ನ ಪಡೆದಿದ್ದಾರೆ. ತಾಯಿ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿದ್ರು. ಕುಮಾರಸ್ವಾಮಿ ಪುತ್ರ ನಿಖಿಲ್ ಗೆಲುವಿಗಾಗಿ ವಿಶೇಷ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಇವತ್ತು ತಾಯಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿರುವಂತಹ ಕುಮಾರಸ್ವಾಮಿ ರಿಲ್ಯಾಕ್ಸ್ ಮೂಡಲ್ಲಿದ್ದಾರೆ. ಯಾಕಂದರೆ ಈಗ ಎಲೆಕ್ಷನ್ಸ್ ಎಲ್ಲ ಮುಗಿದಿದೆ. ಈಗ ಏನಿದ್ರು ಕೂಡ ರಿಸಲ್ಟ್ಸ್ಗೋಸ್ಕರ ಕಾಯ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಗೆಲುವಾಗಲಿ ಅಂತ ಹೇಳಿ ಕುಮಾರಸ್ವಾಮಿ ವಿಶೇಷ ಪೂಜೆಯನ್ನು ಮಾಡಿದ್ದಾರೆ. ಒಂದು ಸ್ಥಳದಲ್ಲಿ ನಾವು ಪ್ರತಿನಿಧಿ ರಾಮ್ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಪಡಿತಾವೋಣ. ರಾಮ್, ಇವತ್ತು ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ನೋಡ್ತಾ ಇದ್ರೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮೂಡಲ್ಲಿ ಕಾಣಿಸ್ತಾ ಇದ್ದಾರೆ. ಅಫ್ಕೋರ್ಸ್ ಎಲೆಕ್ಷನ್ ಎಲ್ಲ ಮುಗಿದಿದೆ, ಇನ್ನೇನಿದ್ರು ಕೂಡ ರಿಸಲ್ಟ್ಸು. ಅದ್ರ ಜೊತೆಗೆ ನಿನ್ನೆ CPI ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್, ಆಲ್ಮೋಸ್ಟ್ CPI ಅವರ ಒಂದು ಮಾತುಗಳು ಕೇಳ್ತಾ ಇದ್ರೆ ಹತಾಶರಾಗಿದ್ದಾರಾ, ಬಹುಶಃ ಎಲ್ಲೊಂದು ಕಡೆ ಸೋಲಾಗಬಹುದು ಅನ್ನುವಂಥ ಒಂದು ಭೀತಿ ಅವ್ರಿಗೆ ಕಾಡ್ತಾ ಇದೆಯಾ ಅನ್ನುವಂಥದ್ದು ಕೂಡ ಅನ್ಸುತ್ತೆ. ಬಹುಶಃ ಇದು ಕೂಡ ಕುಮಾರಸ್ವಾಮಿ ಅವರಿಗೆ ಒಂದು ರಿಲ್ಯಾಕ್ಸ್ ಮೂಡಿಗೆ ತಂದಿದ್ಯಾ ಅಂತೇಳಿ. ಯಾಕಂದ್ರೆ ನಿಖಿಲ್ ಗೆಲುವು ಬಹುಶಃ ನಿರಾಯಾಸ ಆಗಬಹುದು. ಜಮೀರ್ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಅದು ಪ್ಲಸ್ ಆಗಿರಬಹುದು ನಿಖಿಲ್ಗೆ ಅನ್ನುವಂಥ ಒಂದು ಆಲೋಚನೆಗಳು. ಏನು ಹೇಳ್ತೀರಿ ರಾಮ್? ಅರಮಾನ್, ಖಂಡಿತವಾಗಿಯೂ ಚನ್ನಪಟ್ಟಣ ಉಪಚುನಾವಣೆ ಎಚ್.ಡಿ. ಕುಮಾರಸ್ವಾಮಿಗೆ ಒಂದು ರೀತಿಯಂತ ಪ್ರತಿಷ್ಠೆಯ ಕಣವಾಗಿತ್ತು. ಹೀಗಾಗಿ ಅವರು ಎಲ್ಲ ಕೆಲಸವನ್ನು ಬಿಟ್ಟು ಚನ್ನಪಟ್ಟಣದಲ್ಲಿ ಬಿಡುಬಿಟ್ಟು ಮಗನ ಪರವಾಗಿ ಪ್ರಚಾರವನ್ನು ಮಾಡಿದ್ರು. ಅಂದರೆ ನಿರಂತರವಾದಂತಹ ಪ್ರಚಾರ ಸಭೆಗಳನ್ನು ಮಾಡಿದ್ರು. ಚುನಾವಣೆ ಆದ ನಂತರ ಎಚ್.ಡಿ. ಕುಮಾರಸ್ವಾಮಿಯು ಯಾವುದೇ ರೀತಿಯಂತ ಪ್ರತಿಕ್ರಿಯೆ ಸಿಕ್ಕಿರಲಿಲ್ಲ. ಪ್ರಮುಖವಾಗಿ ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆ ಇರ್ಬೋದು, ಅದೇ ರೀತಿಯಾಗಿ CM ಸಿದ್ದರಾಮಯ್ಯ ಅವರು ನೇರವಾಗಿ 50 ಕೋಟಿ ಹಣವನ್ನು ನಮ್ಮ ಶಾಸಕರಿಗೆ ನೀಡಿ ಖರೀದಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಇರ್ಬೋದು. ಮತ್ತೆ CP ಯೋಗೇಶ್ವರ್ ನೀಡಿದಂಥ ಹೇಳಿಕೆ, ಇದ್ಯಾವುದಕ್ಕೂ ಸಹ ಅವರು ಪ್ರತಿಕ್ರಿಯೆ ನೀಡಲಿಕ್ಕೆ ಸಿಕ್ಕಿರಲಿಲ್ಲ. ಇವತ್ತು ನಾಡದೇವತೆ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಿಗೆ ಬಂದು ಎಲ್ಲ ವಿಚಾರಗಳ ಬಗ್ಗೆಯೂ ಸಹ ಪ್ರತಿಕ್ರಿಯೆ ನೀಡುವಂತಹ ಕೆಲಸ ಮಾಡಿದ್ರು. ಪ್ರಮುಖವಾಗಿ ಜಮೀರ್ ಅಹಮದ್ ಖಾನ್ ಅವರು ನೀಡಿದಂತಹ ಒಂದು ಹೇಳಿಕೆ ಏನಿತ್ತು, ಸಾಕಷ್ಟು ಸಂಚಲನವನ್ನು ಮೂಡಿಸಿತ್ತು. ವರ್ಣದ ಬಗ್ಗೆ ಮಾತನಾಡಿದ್ರು, ಮತ್ತೆ ಕುಮಾರಸ್ವಾಮಿ ದೇವೇಗೌಡರ ಕುಟುಂಬವನ್ನು ಖರೀದಿ ಮಾಡುವ ಬಗ್ಗೆ ಮಾತನಾಡಿದ್ರು. ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಇದೇ ವಿಚಾರ ಸಾಕಷ್ಟು ಪರಿಣಾಮ ಬೀರಿದೆ ಅನ್ನೋ ಒಂದು ಚರ್ಚೆ ಸಹ ನಡೀತಾ ಇತ್ತು. ಆದರೂ ಸಹ ಅಂದರೆ ಚುನಾವಣೆಯ ಭಾಷಣದಲ್ಲೂ ಸಹ ಕುಮಾರಸ್ವಾಮಿ ಬಗ್ಗೆ ಮಾತಾಡಿಲ್ಲ. ಆದರೆ ಇವತ್ತು ಅದಕ್ಕೆ ಎಲ್ಲ ಸ್ಪಷ್ಟನೆ ನೀಡಿದ್ದಾರೆ. ಅಂದರೆ ಚಾಮುಂಡಿ ತಾಯಿಯ ಸನ್ನಿಧಿಯಲ್ಲಿ ನಿಂತು ಮಾತನಾಡ್ತಾ ಇದ್ದೇನೆ, ನಾನು ಯಾವತ್ತೂ ಅವ್ರನ್ನ ಕುಳ್ಳ ಅಂತ ಕರೆದಿಲ್ಲ, ಅವರು ನನ್ನ ಆ ರೀತಿ ಕರೆದಿರಲಿಲ್ಲ. ನಮ್ಮ ಏನಿದ್ದು ಆತ್ಮೀಯತೆ ಇದ್ದಂಥದ್ದು ರಾಜಕೀಯವಾಗಿ ಹೊರತು ಯಾವುದೇ ಕಾರಣಕ್ಕೂ ಬೇರೆ ರೀತಿಯಾದಂತೆ ಇರಲಿಲ್ಲ. ಮತ್ತು ಈ ಹಿಂದೆ ಬಸವರಾಜ್ ಹೊರಟ್ಟಿ ಅವರು ಒಮ್ಮೆ ನನ್ನ ಕುಮಾರ್ ಅಂತ ಕರೆದಾಗ ಜಮೀರ್ ಅಹಮದ್ ಖಾನ್ ಅವರಿಗೆ ಹೊಡಿಲಿಕ್ಕೆ ಹೋಗಿದ್ರು. ನನಗೆ ಆ ರೀತಿಯಂಥ ಗೌರವವನ್ನು ಕೊಡ್ತಾ ಇದ್ರು. ಈಗ ಯಾಕೆ ಆ ರೀತಿ ಹೇಳಿಕೆ ನೀಡಿದರೆ ಇದಕ್ಕೆ ಜನರೇ ಪಾಠ ಕಳಿಸ್ತಾರೆ, ಆ ಸಂಸ್ಕೃತಿಯನ್ನು ತೋರಿಸ್ತದೆ. ಮತ್ತು ಸರ್ಕಾರ ಇಂಥವ್ರ ವಿರುದ್ಧ ಸೊಮೋಟೋ ಪ್ರಕರಣವನ್ನು ದಾಖಲಿಸಿ ತನಿಖೆಯನ್ನು ಮಾಡಬೇಕು ಅನ್ನೋ ವಿಚಾರವನ್ನು ಸಹ ಹೇಳಿದರು. ಇದರ ಜೊತೆಗೆ CM ಸಿದ್ದರಾಮಯ್ಯ 50 ಕೋಟಿ ಆರೋಪವನ್ನು ಮಾಡಿದರು. ಅದಕ್ಕೂ ಸಹ ಇದು ಒಂದು ರೀತಿಯಾದಂಥ ಹಾಸ್ಯಾಸ್ಪದ ಹೇಳಿಕೆ ಇದೆ, ಬಫೂನ್ ರೀತಿಯಾದಂಥ ಹೇಳಿಕೆ ಇದೆ. SITಯನ್ನು ರಚನೆ ಮಾಡಿ, ಯಾಕಂದರೆ ಎಲ್ಲ ವಿಚಾರಕ್ಕೂ SITಯನ್ನು ಸರ್ಕಾರ ರಚನೆ ಮಾಡ್ತಾರೆ, ಇದಕ್ಕೂ SITಯನ್ನು ರಚನೆ ಮಾಡಿ ಜನರ ಮುಂದೆ ಸತ್ಯವನ್ನು ಬಿಚ್ಚಿಡಬೇಕು. ಯಾಕಂದರೆ ಅವರ ಶಾಸಕರು ಹೋಗಿ ಸಿದ್ದರಾಮಯ್ಯ ಅವರ ಹತ್ರ ಬಳಿಯೇ ಹೇಳಿರೋದ್ರಿಂದ ಅವರಿಗೆ ಎಲ್ಲ ಮಾಹಿತಿ ಇದೆ. ನಿಖರವಾಗಿ 50 ಕೋಟಿ 50 ಜನರ ವಿಚಾರ ಹೇಳ್ತಾ ಇದ್ದಾರೆ. SIT ತನಿಖೆ ಆಗಲಿ, ಸತ್ಯಾಂಶ ಹೊರ ಬರಲಿ ಅಂತ ಹೇಳಿದ್ರು. ಖಂಡಿತವಾಗಿರೋ ಅಂತ ಹೇಳಿದಂತೆ ನಿನ್ನೆ ಏನು ಯೋಗೇಶ್ವರ್ ಅವರು ಹೇಳಿಕೆ ನೀಡಿದರೆ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಸೋಲನ್ನು ಒಪ್ಕೊಂಡ ರೀತಿ ಇತ್ತು. ಅದು ಕುಮಾರಸ್ವಾಮಿ ಅವರಿಗೆ ಒಂದು ರೀತಿಯಂತ ರಿಲ್ಯಾಕ್ಸ್ ಮೂಡ್ನ ತೆಗೆದುಕೊಂಡು ಬಂದಿದೆ. ಹೀಗಾಗಿ ಅವರನ್ನು ಮನಬಿಚ್ಚಿ ಮಾತನಾಡುವಂಥ ಕೆಲಸವನ್ನು ಮಾಡಿದರೆ, ಯಾಕಂದರೆ ಸಾಕಷ್ಟು ಟೆನ್ಷನಲ್ಲಿ ಇದ್ದಂಥವ್ರಿಗೆ ನಿನ್ನೆ ಏನು ಯೋಗೇಶ್ವರ್ ನೀಡಿದಂಥ ಹೇಳಿಕೆ ಒಂದು ರೀತಿಯಂತ ರಿಲ್ಯಾಕ್ಸೇಷನ್ ಕೊಟ್ಟಿರೋದಂತೂ ಸತ್ಯ. ಆದರೂ ಸಹ ಅವರು 23ರ ಚುನಾವಣೆ ಫಲಿತಾಂಶ ಏನಿದೆ ಅದನ್ನು ನೋಡಿ ಮಾತಾಡ್ತೇನೆ. ಅವರು ಎಂಟೈರ್ ಆ ಒಂದು ಚುನಾವಣೆಯ ಸಮೀಕ್ಷೆಯನ್ನ ಹೇಳಿದ್ದಾರೆ ಅನ್ನೋ ಒಂದು ಮಾತನ್ನ ಸ್ಪಷ್ಟಪಡಿಸಿದ್ರು. ರೆಹಮಾನ್. ಓಕೆ, ಥ್ಯಾಂಕ್ ಯು ರಾಮ್.